ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭೀಮಪುತ್ರಿ ಸಾವಿತ್ರಿ. ಹೆಣ್ಮಕ್ಳು ಯಾವ ಯಾವ ಆಸ್ತಿಯಲ್ಲಿ ಭಾಗವನ್ನು ಕೇಳಬಹುದು ಅಂತಂದರೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಹಕ್ಕಿರುತ್ತೋ ಅಷ್ಟೇ ಸರಿಸಮಾನವಾದ ಹಕ್ಕು ಹೆಣ್ಮಕ್ಳಿಗೂ ಇರುತ್ತೆ. ಹಾಗಾಗಿ ಅಂತಹ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಮಕ್ಳು ಸಹ ಪಾಲನ್ನು ಕೇಳಬಹುದು. ಪಿತ್ರಾರ್ಜಿತ ಆಸ್ತಿ ಅಂತ ಅಂದರೆ ತಾತನಿಂದ, ತಂದೆಯಿಂದ, ಮುತ್ತಾತನಿಂದ ಅಂದರೆ 3 ತಲೆಮಾರಿನಿಂದ ಬಂದಂಥ ಆಸ್ತಿಯನ್ನು ನಾವು ಪಿತ್ರಾರ್ಜಿತ ಆಸ್ತಿ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಪಾಲಿರುತ್ತೆ. ಇನ್ನು ಒಟ್ಟು ಕುಟುಂಬದ ಆಸ್ತಿ ಅಂತ ಎರಡನೇದಾಗಿ ಒಟ್ಟು ಕುಟುಂಬದ ಆಸ್ತಿ ಅಂತ ಅಂದರೆ ತಂದೆ ಮತ್ತು ತಂದೆ ಅಣ್ಣ ತಮ್ಮಂದರು ಸೇರಿ ಸಂಪಾದನೆ ಮಾಡಿರುವಂತಹ ಆಸ್ತಿಯನ್ನು ಜಂಟಿ ಕುಟುಂಬದ ಆಸ್ತಿ ಅಂತ ಕರಿತೀವಿ. ಅಂತಹ ಆಸ್ತಿಯಲ್ಲಿ ಕೂಡ ಹೆಣ್ಮಕ್ಳು ಪಾಲನ್ನು ಕೇಳ್ಬೋದು. ಇನ್ನು ಜಂಟಿ ಕುಟುಂಬದ ಆಸ್ತಿಯಲ್ಲಿ ಬಂದಿರುವಂಥ ಬಂಡವಾಳವನ್ನು ಬೇರೆ ಕಡೆ ಹೂಡಿಕೆ ಮಾಡಿ ಬೇರೆ ಕಡೆ ಜಾಗವನ್ನು ಪರ್ಚೇಸ್ ಮಾಡಿದರೂ ಕೂಡ ಅಂತಹ ಒಂದು ಆಸ್ತಿಯಲ್ಲಿ ಕೂಡ ಹೆಣ್ಮಕ್ಳು ಪಾಲನ್ನು ಕೇಳ್ಬೋದು. ಯಾಕಂದರೆ ಅದು ಸಹ ಜಂಟಿ ಕುಟುಂಬದ ಆಸ್ತಿ ಆಗಿರುತ್ತೆ. ಇನ್ನು ಮೂರನೇದಾಗಿ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿ ಬೇರೆ ಎಲ್ಲಾದರೂ ಹೂಡಿಕೆ ಮಾಡಿದರೆ, ಬೇರೆ ಎಲ್ಲಾದರೂ ಫ್ಲಾಟನ್ನಾಗಲಿ ಅಥವಾ ಜಮೀನನ್ನಾಗಿ ಖರೀದಿ ಮಾಡಿದರೂ ಕೂಡ ಅಲ್ಲಿಯೂ ಕೂಡ ಹೆಣ್ಮಕ್ಳು ಆಸ್ತಿಯಲ್ಲಿ ಭಾಗವನ್ನು ಕೇಳ್ಬೋದು. ಬಿಕಾಸ್ ಅದು ಸಹ ಜಂಟಿ ಕುಟುಂಬದ ಆಸ್ತಿ ಅಂತಲೇ ಕನ್ಸಿಡರ್ ಆಗುತ್ತೆ. ಇನ್ನು 2005ನೇ ತಿದ್ದುಪಡಿಯ ನಂತರ ಗಂಡು ಮಕ್ಕಳು ಯಾವುದೇ ಪಾರ್ಟಿಷನ್ ಮಾಡ್ಕೊಳ್ಳೋದೇ, ವಿಭಾಗವನ್ನು ಮಾಡ್ಕೊಳ್ಳೋದೇ ಹಾಗೆ ಇಟ್ಕೊಂಡಿರುವಂಥ ಆಸ್ತಿಯಲ್ಲೂ ಕೂಡ ಹೆಣ್ಮಕ್ಳು ಪಾಲನ್ನು ಕೇಳಬಹುದು. ಇನ್ನು ಹೆಣ್ಮಕ್ಳಿಗೆ ಗೊತ್ತಿಲ್ಲದೇನೆ ಅಂದರೆ 2005ನೇ ತಿದ್ದುಪಡಿಯ ನಂತರ ಯಾವುದೇ ಪಾರ್ಟಿಷನ್ ಹೆಣ್ಮಕ್ಳ ಕಡೆಯಿಂದ ಹಕ್ಕು ಬಿಡುಗಡೆ ಪತ್ರಕ್ಕೆ ಸಹಿ ಮಾಡದೇನೆ ಬರೀ ಗಂಡು ಮಕ್ಕಳು ಮಾತ್ರನೇ ಅಂದರೆ ಅಣ್ಣ ತಮ್ಮಂದರು ಮಾತ್ರನೇ ಆಸ್ತಿಯಲ್ಲಿ ಭಾಗವನ್ನು ಮಾಡಿಕೊಂಡಿದ್ರೂ ಕೂಡ ಅಂತಹ ಒಂದು ಆಸ್ತಿಯಲ್ಲಿ ಹೆಣ್ಮಕ್ಳಿಗೂ ಸಹ ಪಾಲನ್ನು ಕೊಡಬೇಕಾಗುತ್ತೆ. ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು.